ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಕಳೆದ ನಂತರ 3 ವರ್ಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ನಿಕಟಪೂರ್ವ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಕಾಲ ಸುದೀರ್ಘವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು 2ನೇ ಹಂತಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ಸಚಿವ ಸಂಪುಟದಲ್ಲಿ ಸತತವಾಗಿ 3 ವರ್ಷ ಕಾಲ ಬಹಳ ಜವಾಬ್ದಾರಿಯಿಂದ ಬಹಳ ಉತ್ಸಾಹದಿಂದ ನಮ್ಮ ನಾಯಕರು ಸನ್ಮಾನ್ಯ ಎನ್.ಎಸ್. ಬೋಸರಾಜ್ ಸಾಹೇಬ್ರವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದಾಗ ನಮ್ಮ ರಾಯಚೂರು ಜಿಲ್ಲೆಯ ಭಾಗಕ್ಕೆ ಒಂದು ದೊಡ್ಡ ಉಪಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಅಂದಿನ ನಾಯಕರುಗಳು ಮಾಡಿದ್ರು. ಅವತ್ತು 3 ವರ್ಷಗಳ ದಶಕ ಕಾಲದ ನಂತರ ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಚಿವ ಸ್ಥಾನದಿಂದಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ಮುಖಂಡರಲ್ಲಿ ಒಂದು ಉತ್ಸಾಹವನ್ನು ಬಂದಿತ್ತು. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಸತತವಾಗಿ ಒಂದು 50-55 ವರ್ಷಗಳ ದಶಕ ಕಾಲ ಅವರು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ರಾಯಚೂರು ಜಿಲ್ಲೆ ಮತ್ತು ನಮ್ಮ ಮಾನ್ಯ ತಾಲೂಕಿಗೆ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಎನ್.ಎಸ್. ಬೋಸರಾಜ್ ಸಾಹೇಬ್ರವರು ಮಾಡಿದ್ರು. ಅದೇ ಹಂತದಲ್ಲಿ ಅವರಿಗೇನು ಸಣ್ಣ ನೀರಾವರಿ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಣ್ಣ ನೀರಾವರಿ ಖಾತೆಯಲ್ಲಿ ಅವರು ಸತತವಾಗಿ 3 ವರ್ಷದಲ್ಲಿ ಸುಮಾರು 3 ವರ್ಷದಲ್ಲಿ 1080 ದಿನಗಳು ಬರುತ್ತದೆ. ಆ 1080 ದಿನಗಳಲ್ಲಿ 1 ದಿನಗಳು ಸಹ ಅವರು ಆರಾಮ್ ಮಾಡಿಲ್ಲ. ಸತತವಾಗಿ ಅವರು ಬೆಂಗಳೂರಿಂದ ರಾಯಚೂರಿಂದ ಮಾನ್ವಿ ಪ್ರತಿಯೊಂದು ವಿಧಾನಸಭೆಯ ನಮ್ಮ ಹಳ್ಳಿಗಳಲ್ಲಿ ಹೋಗಿ ಎಲ್ಲ ವರ್ಗದವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಮಾನ್ವಿ ನಗರದಲ್ಲಿ ಮತ್ತು ರಾಯಚೂರು ನಗರದಲ್ಲಿ ಮಾಡಿದ್ದಾರೆ. ಪ್ರಮುಖ ನಾಯಕರಲ್ಲಿ ಈ ನಮ್ಮ ಭಾಗದಲ್ಲಿ ಯಾರಾದರೂ ಇದ್ರೆ ಅದು ಎನ್.ಎಸ್. ಬೋಸರಾಜ್ ಸಾಹೇಬ್ರಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇದು ಯಾವುದೇ ನಮ್ಮ ನಾಯಕರ ನಮಗೋಸ್ಕರ ಮಾಡಿ ಎಂಬ ಒತ್ತಾಯದ ಕಾರ್ಯಕ್ರಮ ಅಲ್ಲ ಅಥವಾ ಪ್ರತಿಭಟನೆ ಅಲ್ಲ. ಇದು ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆಗಳು ಸುಮಾರು 53 ವರ್ಷಗಳ ಕಾಲದ ಈ ಸುದೀರ್ಘ ಅವರ ರಾಜಕೀಯ ಜೀವನದಲ್ಲಿ ಈ ಜಿಲ್ಲೆಗೋಸ್ಕರ ಹಗಲಿರುಳು ಶ್ರಮಿಸಿದಂತ ತಮ್ಮ ಬದುಕೆ ರಾಜಕೀಯ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿ ಎಂದು ತಿಳಿದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದಂತ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂತಂದ್ರೆ ಅದು ನಮ್ಮ ನಾಯಕರಾದಂತ ಎನ್.ಎಸ್. ಬೋಸರಾಜ್ ಸಾಹೇಬ್ರಿಗಂತ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕೆಲವರಿಗೆಲ್ಲ ಪ್ರಶ್ನೆ ಮೂಡುತ್ತೆ, ಯಾಕೆ ಮತ್ತೊಮ್ಮೆ ಎನ್.ಎಸ್. ಬೋಸರಾಜ್ ಸಾಹೇಬ್ರಿಗೆ ಮಂತ್ರಿ ಪದವಿಯನ್ನು ಯಾಕೆ ಕೊಡಬೇಕು, ಹಿಂದುಳಿದಂತವ್ರಿಗೆ ಕೊಡಬಹುದಲ್ಲ ಅಂತ ಪ್ರಶ್ನೆ. ನಮಗೆ ಅದಕ್ಕೆ ಬೇರೆಯವರಿಗೆ ಕೊಡೋದ್ರಿಂದ ಅಥವಾ ಬೇರೆ ಕೊಡಬೇಕು ಎಂಬ ವಾದದಲ್ಲಿ ನಮ್ಮದು ಯಾವುದೇ ವಿರೋಧ ಇಲ್ಲ. ಅದು ಬಹಳ ಸ್ಪಷ್ಟವಾದಂತ ಕಲ್ಪನೆ ಇಟ್ಕೊಂಡು ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದಂತ ಎನ್.ಎಸ್. ಬೋಸರಾಜ್ ಸಾಹೇಬ್ರು ಈ ಜಿಲ್ಲೆಗೆ ನಾವೆಲ್ಲ ಹಿಂದೆ ಮಾತಾಡಿದಂತೆ ಸರಿಸುಮಾರು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅದು ರಸ್ತೆ ನಿರ್ಮಾಣ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ಶಾಲೆ ಕಾಲೇಜುಗಳ ಹಾಸ್ಟೆಲ್ಗಳ ಸ್ಥಾಪನೆ ಆಗಬೇಕಂದ್ರೆ ಪ್ರಮುಖ ಕಾರಣಕರ್ತರು ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂತ ಎನ್.ಎಸ್. ಬೋಸರಾಜ್ ಸಾಹೇಬ್ರಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು
ಈ ಜಿಲ್ಲೆಯಲ್ಲಿ ಅದರ ಜೊತೆಗೆ ನಮ್ಮ ಮಾನವಿ ತಾಲೂಕಿನಲ್ಲಿ ಏನು ನಾವು ಕಂಡರಿಯದಂತ ಏನು ಡೆವಲಪ್ಮೆಂಟ್ಸ್ ಅಥವಾ ಅಭಿವೃದ್ಧಿ ಏನಾದರೂ ಕಂಡಿದೆ ಅಂದ್ರೆ ಅದು NS ಬೋಸರಾಜ್ ಸಾಹೇಬರು ನೇತೃತ್ವ ಮತ್ತು ಅಂಪೈಸೌಕರ್ ಅವರ ಜೊತೆಗೂಡಿತನದಿಂದ ಈ ಮಾನವಿ ತಾಲೂಕ ಅಭಿವೃದ್ಧಿ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಯಾಕೆ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಮಂತ್ರಿ ಪದವಿ ಬೇಕಂತ ನಾವು ಬಯಸ್ತಾ ಇದ್ದೀವಿ ಮತ್ತು ಈ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರನ್ನ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರನ್ನ ಮತ್ತು ಈ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಸಾಹೇಬರನ್ನ, ರಾಹುಲ್ ಸಾಹೇಬರನ್ನ, ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲ್ ಅವ್ರನ್ನ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ನಾಯಕರಾದಂತ NS ಬೋಸರಾಜ್ ಸಾಹೇಬರಿಗೆ ನೀವು ಮಂತ್ರಿ ಪದವಿಯನ್ನ ಕೊಡ್ಲೇಬೇಕೆಂಬ ನಾವೆಲ್ಲರೂ ಒತ್ತಾಯವನ್ನು ಇವತ್ತು ಈ ಪ್ರತಿಭಟನೆ ಮೂಲಕ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಡಲು ಇಷ್ಟಪಡ್ತಾ ಇದ್ವಿ. ನೀರಾವರಿ ಇಲ್ಲದ ಕಡೆಗೂ ಸಹ ಬೋರ್ಗಳು ಹಾಕಿ ಇವತ್ತು ಚಕಡಾನ್ಗಳು ಮಾಡಿಸಿ ಸಾವಿರಾರು ಕೋಟಿಗಳು ಅನುದಾನ ತಂದು ನೀರಾವರಿ ಗೇಟ್ಗಳೆಲ್ಲ ಹಾಳಾಗೋದು, ನಮ್ಮ ಡ್ಯಾಮ್ ಬಂದಾಯ್ತು ಕಾಲೇ ಹೊಸಕ್ಕಿಲ್ಲ ಅಂತ ಹೇಳಿದ್ರು. ಅಂತವರಲ್ಲಿ ಬೆಳಬೆಳತಾನ ನಿದ್ದೆ ಮಾಡಲಾರ್ದಾಗ ನಮ್ಮ ಸಾಹೇಬರು ಬಂದು ಎಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ಹೇಳಿ ಸಾಹೇಬರು ಏನಂತ ಹೇಳಿದ್ರು, 15 ತಿಂಗಳ ಕೇಳಿದ್ರೆ ಅದನ್ನ ಕೇಳ್ಕೊಂಡು ಸಂಘ ಅಂತ ಹೇಳಿದ್ರು. ನಾನು ಗಾಡಿಗೆ ಹೋದಾಗ 15 ತಿಂಗಳು ಅಂತ ಹೇಳ್ತಾರ, 3 ತಿಂಗಳ ಮುಗಿಸ್ತಾರಂತ ಒಂದು ಮಾತು ಹೇಳಿದ್ದ. ಅದೇ ರೀತಿ ನಡ್ಕೊಂಡ್ರು. ಇವತ್ತಿನ ದಿವಸ ಬೇರೆ ಪಕ್ಷದವ್ರು ಕೂಡ ಎಲ್ಲ ಆಯ್ತು, ಇವತ್ತು ಬೆಳೆ ಹೊಡ್ಕೊಂಡಾಯ್ತು, ಆ ಬೆಳೆಗಳು ನಿಲ್ಲಿಸಿಬಿಟ್ರೆ ಅಂತ ಹೇಳಿದ್ರು, ಬಿತ್ತಿದ್ರು, ವಿಷ ಬೀಜ ಬಿತ್ತಿದ್ರು. ಸಾಹೇಬರು ಯುದ್ಧ ಮಾಡ್ಲಾರ್ದಂಗೆ ಹೋಗಿ ನಮ್ಮ ನೀರಾವರಿ ನಮ್ಮ ಉದ್ರಮಾದ ಡ್ಯಾಮಕ್ಕ ಮತ್ತೆ ಹೊಸ ಜೀವನ ಬರಂಗ ನಾಡಿಗೆಲ್ಲ ನಮ್ಮ ರೈತರಿಗೆ ಕಾಲುಮುಖ ಬಂದಂಗಾಯ್ತು. ಇವತ್ತಿನ ದಿವಸ 3 ತಿಂಗಳಲ್ಲಿ ಮುಗಿಸ್ಯಾರಂತ ಅಂತ ನಮ್ಮ ಸಚಿವರು ಒಂದು ಕಣ್ಣಿಗೆ ನಿದ್ದೆ ಇಲ್ದಂಗ, ಒಟ್ಟಿಗೆ ಊಟ ಇಲ್ದಂಗ ಇಂಥ ಸಚಿವರಿಗೆ ಸ್ಥಾನ ಕೊಡಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಾಗ್ಲಿ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಇವರೆಲ್ಲರೂ ಯಾರು ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಬೇಕಂದ್ರೆ ಇಂಥವನ್ನ ಪ್ರತಿಯೊಂದು ನಮ್ಮ ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಕೊಟ್ಟು ಕಾಪಾಡಬೇಕಂತೇಳಿ ತಮ್ಮ ಕೈ ಮೇಲೆ ಕೇಳ್ತೇನೆ ಅಂತೇಳಿ ನಮ್ಮ ಎಲ್ಲ ಹಿರಿಯ ಮುಖಂಡರು, ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ಎಲ್ಲರ ಕೈ ಮೇಲೆ ಕೇಳ್ತೇನೆ ಅಂತೇಳಿ ನಮ್ಮ ಒತ್ತಾಯ. ಆ ಕಾರಣಕ್ಕಾಗಿ ಇವತ್ತು NS ಬೋಸರಾಜ್ ಸಾಹೇಬರಿಗೆ ಗೊತ್ತಿರಲಾರ ವಿಷಯ ಇಲ್ಲ, ಆಡ್ಬಿಟ್ಟು ತಪ್ಪಲಿಲ್ಲ ಅಂತ ಶಾಸ್ತ್ರಿ ಹೇಳ್ತಾರೆ. ಸ್ವಾಮಿಗೆ ಗೊತ್ತಿರ್ಲಾರ್ದ ಏನ್ ವಿಷಯ ಗೊತ್ತಿಲ್ಲ ಅನ್ನೋದು ವಿಷಯನೇ ಇಲ್ಲ. ಎಲ್ಲದರಲ್ಲೂ ಕೂಡ ಪರಿಣಿತರಾಗಿರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಈಗಾಗಲೇ ಅವರು ಸುದೀರ್ಘವಾದ ತನ್ನ ರಾಜಕೀಯ ಜೀವನದಲ್ಲಿ ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ, ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಪಕ್ಷದ ಸಂಘಟನೆ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ NS ಬೋಸರಾಜ್ ಸಾಹೇಬರಿಗೆ ಮುಂಬರುವಂತ ಏನು ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದರಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟು ಅದೇ ಖಾತೆಗಳನ್ನ ಕೊಡ್ಬೇಕು. ಯಾಕಂದ್ರೆ ಈಗಾಗಲೇ ಅನೇಕ ಅಭಿವೃದ್ಧಿ ಖಾತೆ ಕೆಲಸಗಳನ್ನ ಮಾಡಿ ಇವತ್ತ ಭಾಗಶಃ ಕೆಲಸಗಳಾಗಿದ್ದಾವೆ, ಅವೆಲ್ಲ ಪೂರ್ಣ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಜೊತೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ಬೇಕು. ಹಾಗಾದ್ರೆ ಮಾತ್ರ ಈ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತು ಬೇರೆ ಯಾರ್ಯಾರಿಗೋ ಕೊಟ್ಟು ಅವ್ರು ಯಾವ ತಿಂಗಳು ಒಂದ್ಸರಿ ಬಂದು 15 ದಿವಸಕ್ಕೊಂದು ಸರಿ ಬಂದು ಇವತ್ತು ರಾಷ್ಟ್ರೀಯ ಕಾರ್ಯಕ್ರಮ ಬರೋದು, ಫ್ಲಾಗ್ ಹಾಸ್ಟಿಂಗ್ ಮಾಡೋದು, ಹೋದ್ರು ಯಾವುದೇ ವಿಷಯ ಸಮಗ್ರವಾಗಿ ಪರಿಶೀಲನೆ ಮಾಡೋಕ್ಕಾಗಿಲ್ಲ, ಅನುಷ್ಠಾನಕ್ಕೆ ತರಕ್ಕಾಗಿಲ್ಲ ಅನ್ನೋದು ಈ ಜಿಲ್ಲೆಯ ಜನತೆ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಇರೋ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ BK ಹರಿಪ್ರಸಾದ್ ಅವರು ಎಲ್ಲರೂ ಸಾವಿರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರೋರು, ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಸಹಿತ ಸಾವಿರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸಾವಿರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಚೆನ್ನಾಗಿ ಬೋಸರಾಜ್ ಸಾಹೇಬರು ಗೊತ್ತಿರುವಂತವ್ರು, ಇವರ ಕೆಲಸ ಕಾರ್ಯಗಳನ್ನು ಗೊತ್ತಿರುವಂತವ್ರು. ಹಾಗಾಗಿ ನಾವು ಹೆಚ್ಚಿಗೆ ಹೇಳುವಂತದ್ದು ಏನಿಲ್ಲ. ಎಲ್ಲ ಹೈಕಮಾಂಡಿನ ಹಿರಿಯರು ಸನ್ಮಾನ್ಯ NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡೋದ್ರ ಜೊತೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಲೇಬೇಕು ಅನ್ನೋದು ಇಡೀ ಜಿಲ್ಲೆಯ ಈ ನಾಡಿನ ಜನತೆಯ ಹಕ್ಕೊತ್ತಾಯ ಅನ್ನೋದನ್ನ ಹೇಳ್ತಾ ಅವರು ನೀವೆಲ್ಲ ಗೊತ್ತಿರಾಗೆ ಅಧಿಕಾರ ಅಭಿವೃದ್ಧಿ ಜೊತೆಯಲ್ಲಿ ಪಕ್ಷ ಕಟ್ಟಿರುವಂತಹ ಸಂಘಟನಾ ಸಚಿವ ಇವತ್ತು ಆಂಧ್ರ ತಗೊಳ್ಳಿ,
ತೆಲಂಗಾಣ ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಈ 3 ರಾಜ್ಯಗಳಲ್ಲಿ ಆ ಜಿಲ್ಲೆಯಲ್ಲಿ ಸ್ಥಳೀಯರು ಅನ್ನುವಂತ ಹೇಳುವಂತ ಸಂಖ್ಯೆಗಳ ಸಮೇತ ಹೇಳುವಂತ ಮಹಾಜ್ಞಾನಿ ಯಾರು ನಮ್ಮ NS ಬೋಸಸ್ ಸಾಹೇಬರು ಅನ್ನೋದನ್ನ ನಾವೆಲ್ಲರೂ ಮನನ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಒಂದು ಇಡೀ ಅಭಿವೃದ್ಧಿ ಜನರ ಸಹಿತ ಅವರನ್ನ ಉಸ್ತುವಾರಿಗಳನ್ನಾಗಿ ಹಾಕಿರೋದ್ರಿಂದ ಇವತ್ತು ಅವರು ಇಡೀ ಪಕ್ಷಕ್ಕಾಗಿ ತೋಳು ಮಾನ ಧನ ಎಲ್ಲವನ್ನ ದಾರಿ ಎಲ್ಲರೂ ಅನ್ನೋದ್ರು ಕೂಡ ನಾವೆಲ್ಲ ಮನಗಾಗಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತೆ ಬಯಸಿ ಮಾಜಿ ಸಚಿವರಿಗೆ ದೇವಸ್ಥಾನ ಕೊಟ್ಟು ಅವರಿಗೆ ಮತ್ತು ರಾಯಚೂರು ಜಿಲ್ಲೆ ಒಳಗೆ ಏನಾದ್ರು ಅಭಿವೃದ್ಧಿ ಕಾರ್ಯಗಳಾಗಿದ್ರೆ ಅದಕ್ಕೆಲ್ಲ ಇವತ್ತು NS ಬೋಸರಾಜ್ ಅವರ ಕೊಡುಗೆ ಬಹಳ ದೊಡ್ಡದನ್ನು ನಾನು ಹೆಮ್ಮೆಯಿಂದ ನೀಡುತ್ತೇನೆ. ಅದಕ್ಕಾಗಿ ಇವತ್ತೇನು ಸಮಾಜದ ಈ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ನಾಯಕರು, ಎಲ್ಲ ಹಿರಿಯ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒತ್ತಾಯ ಮಾಡ್ತಿರೋದಿಷ್ಟೇ. ಅಭಿವೃದ್ಧಿ ಯಾರು ಮಾಡಿದ್ರೆ ಅವ್ರ ಪರವಾಗಿ ಜನ ಯಾವತ್ತೂ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದೇ ಉದ್ದೇಶದಿಂದ ಇವತ್ತೆಲ್ಲ ಸಭೆ ಸೇರಿದ್ದಾರೆ. ಆ ಒಂದು ಕಾರಣದಿಂದ ಹೈಕಮಾಂಡ್ ಆದಷ್ಟು ಶೀಘ್ರದಲ್ಲಿ ಏನಂತಂದ್ರೆ ಅವರ ಈ ಮನವಿಯನ್ನು ಪರಿಗಣಿಸಿ ಅವರಿಗೆ ಪುನಃ ಒಂದು ಸಚಿವ ಸ್ಥಾನವನ್ನು ನೀಡಿ ಜಿಲ್ಲೆ ಉಸ್ತುವಾರಿಯನ್ನು ವಹಿಸಿ ಅವರ ಮುಂದೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುವಂತ ಒಂದು ನಮ್ಮ ಒಂದು ಆಸೆ ಇದೆ. ಅದರ ಪ್ರಕಾರ ಅವರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೀನಿ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪದಾಧಿಕಾರಿಗಳಿಸಿ ಇದನ್ನು ನಾನು ಆತ್ಮಹತ್ಯೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.